ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ನೇಮ್ ಈಸ್ ಕಾವ್ಯ. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ರೀಸೆಂಟಾಗಿ ನಾನು ಕೇರಳಗೆ ಟ್ರಿಪ್ ಹೋಗಿದ್ದೆ ನಮ್ಮ ಕಸಿನ್ಸ್ ಜೊತೆ. ನಾನು, ನನ್ನ ತಂಗಿ ಮತ್ತು ನಮ್ಮ ಕಸಿನ್ಸ್. ಸೊ ನಾವೆಲ್ಲ ಹೋಗಿದ್ವಿ. ಬಟ್ ನನಗೆ ಐಡಿಯಾನೇ ಇರಲಿಲ್ಲ ನಾನು ಹೋಗ್ತೀನಿ ಅಂತ. ಲಾಸ್ಟ್ ಮೂಮೆಂಟಲ್ಲಿ ನಾನು ಡಿಸೈಡ್ ಮಾಡಿದ್ದು ಓಕೆ ಹೋಗೋಣ ಅಂಥೇಳಿ. ಸೊ ಅಲ್ಲಿವರೆಗೂ ನಾನು ಡಿಸೈಡ್ ಮಾಡಿರಲಿಲ್ಲ, ಹೋಗೋದು ಬೇಡ ಅಂದ್ಕೊಂಡಿದ್ದೆ. ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಮಕ್ಕಳಿಗೆ, ಹಾಗಾಗಿ ನಾನು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಬಟ್ ನನ್ನ ತಂಗಿ ತುಂಬಾ ಫೋರ್ಸ್ ಮಾಡಿದ್ಲು, ಇಲ್ಲ ಹೋಗ್ಬಿಟ್ಟು ಬಂದುಬಿಡೋಣ ಬಾ, ನಾವು ಹೋಗಿಲ್ಲ ಕೇರಳಗೆ. ಸೊ ಬೇರೆ ಎಲ್ಲ ಕಡೆ ಓಡಾಡಿದ್ದೀವಿ, ಸೊ ಕೇರಳಗೆ ಹೋಗ್ತಾ ಇದ್ದಾರೆ, ಹೋಗ್ಬಿಟ್ಟು ಬರೋಣ ಅಂತಂದ್ಲು. ನಮ್ಮ ಕಸಿನ್ಸ್ ಹೋಗೋದಕ್ಕೆ ರೆಡಿಯಾಗಿದ್ದರು. ಸೊ ಅವ್ರ ಜೊತೆ ನಾವು ಹೋಗಿದ್ದು, ಅಂದರೆ ಅವರು ಟೆಂಪಲ್ಗೆ ಹೋಗಬೇಕು ಅಂತ ಕೇರಳ ಸ್ಟೇಟ್ಗೆ ಹೋಗ್ತಾ ಇದ್ದಿದ್ದು. ನನ್ನ ತಂಗಿಗೆ ತುಂಬ ಫೇವ್ರೆಟ್ ಗಾಡ್ ಕೃಷ್ಣ, ಆ್ಯಂಡ್ ನನಗೂ ಕೂಡ ತುಂಬಾ ಇಷ್ಟ ಕೃಷ್ಣ ಗಾಡ್ ಅಂದರೆ. ಸೊ ಅದಕ್ಕೆ ನಾವು ಕೂಡ ಓಕೆ ಸರಿ ಹೋಗೋಣ ಅಂಥೇಳಿ ಹೊರಟ್ವಿ. ಆ್ಯಂಡ್ ಅಲ್ಲೇ ಹತ್ರ ಇರೋ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾನು ಅಮ್ಮ ಮನೆಗೆ ಹೋಗಿ ಅಲ್ಲಿ ಸೊ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಸಂಜೆ ನಾನು ನಮ್ಮ ಕಸಿನ್ಸ್ ಜೊತೆ ಹೊರಟಿದ್ದು, ಅಂದರೆ ನಾನು ನನ್ನ ತಂಗಿ. ಸೊ ಬ್ಯಾಂಗ್ಳೂರ್ಗೆ ಹೋಗಿ ಅಲ್ಲಿ ಎಲ್ಲ ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸೊ ಅಲ್ಲಿಂದ ಹೋಗಿದ್ದು ನಾವು. ಆ್ಯಂಡ್ ಅಲ್ಲೇ ಅಮ್ಮ ಮನೆಗೆ ಹತ್ರದಲ್ಲಿರೋದು ನಮ್ಮ ಕಸಿನ್ಸ್ ಎಲ್ಲ. ಸೊ ನಾನು ಸ್ವಲ್ಪ ದೂರ ಇದ್ದೀನಲ್ವಾ, ಸೊ ಹಾಗಾಗಿ ನಾನು ಫಸ್ಟು ಅಮ್ಮ ಮನೆಗೆ ಹೋಗಿ ಕನ್ನುನ ಮತ್ತು ಚಾರ್ವಿನ ಅಲ್ಲಿ ಬಿಟ್ಬಿಟ್ಟು ಅಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ತಂಗಿ ಹೋಗಿದ್ದು ಟ್ರಿಪ್ಗೆ. ಅಮ್ಮ ಮನೆಯಲ್ಲಿ ಇದ್ದರು ಕನ್ನು ಮತ್ತು ಚಾರ್ವಿ. ಸೊ ಎಸ್, ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನನಗೆ ಐಡಿಯಾನೇ ಇರಲಿಲ್ಲ ನಾನು ಹೋಗ್ತೀನಿ ಅಂತ. ಅಂದರೆ ನನಗೆ ಒಂದು ಡ್ರೀಮ್ ಇತ್ತು ಕೇರಳಗೆ ಹೋಗಿ ವಿಸಿಟ್ ಮಾಡಬೇಕು ಅಂತ. ಸೊ ಫೈನಲಿ ನನ್ನ ಒಂದು ಡ್ರೀಮ್ ಕಮ್ ಟ್ರೂ ಆಯಿತು. ನಾವು ಹೋಗ್ತಾ ಇದ್ದೀವಿ, ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ ನನಗೆ ನಂಬೋದಕ್ಕಾಗಿಲ್ಲ ನಾನು ಹೋಗ್ತಾ ಇದ್ದೀನಾ ಇಲ್ವಾ ಅಂಥೇಳಿ. ಸೊ ಆ ಒಂದು ಹ್ಯಾಪಿ ಮೂಮೆಂಟಲ್ಲಿ ನಾನು ವಿಡಿಯೋ ಮಾಡೋದು ಮರೆತು ಬಿಟ್ಟಿದ್ದೀನಿ. ಪ್ಯಾಕಿಂಗ್ ಮಾಡಬೇಕಾದ್ರೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀನಿ. ಸೊ ಎಲ್ಲ ಒಂಥರ ಎಲ್ಲೋ ಡ್ರೀಮಲ್ಲಿ ಇದ್ದೀನೇನೋ ಅನಿಸ್ತಾಯಿತ್ತು. ಯಾಕಂದರೆ ನಾವು ಒನ್ ಡೇಯಲ್ಲಿ ಡಿಸೈಡ್ ಮಾಡಿದ್ವಿ. ಸೊ ಅದು ಏನೇನೋ ಆಗೋಯಿತು. ಸೊ ಅದಕ್ಕೆ ನನ್ನ ಕಂಟ್ರೋಲಲ್ಲೇ ಇರಲಿಲ್ಲ, ನನಗೆ ವಿಡಿಯೋ ಮಾಡಬೇಕು ಅನ್ನೋ ಥಾಟೇ ಇರಲಿಲ್ಲ. ಸೊ ಫೈನಲಿ ನಾನು ಕಾರ್ ಹತ್ತೋವರೆಗೂ ನನಗೆ ಕನ್ಫರ್ಮೇ ಇರಲಿಲ್ಲ ನಾನು ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಆ ಥರ ಒಂದು ಮೈಂಡ್ ಸೆಟ್ಟಲ್ಲಿದ್ದೆ ನಾನು. ಮತ್ತು ಹೋಗ್ತಾ ದಾರಿಯಲ್ಲಿ ನಾವು ಒಂದು ಮ್ಯಾರೇಜ್ ಕೂಡ ಅಟೆಂಡ್ ಮಾಡಬೇಕಾಗಿತ್ತು. ಅಂದರೆ ನಾನಲ್ಲ, ಸೊ ನಮ್ಮ ಸಿಸ್ಟರ್. ಸೊ ಅವ್ರ ಫ್ರೆಂಡ್ ಮ್ಯಾರೇಜ್ ಅಟೆಂಡ್ ಮಾಡಬೇಕಾಗಿತ್ತು. ಸೊ ಮಂಡ್ಯಗೆ ಹೋಗಿ ನಾವು ಅಲ್ಲಿ ಮ್ಯಾರೇಜ್ ಅಟೆಂಡ್ ಮಾಡಿಬಿಟ್ಟು, ಅಂದರೆ ನಾವೆಲ್ಲ ಹೋಗಿಲ್ಲ. ಸೊ ನನ್ನ ತಂಗಿ ಮಾತ್ರ ಹೋಗ್ಬಿಟ್ಟು ಅಟೆಂಡ್ ಮಾಡಿಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಬಂದಳು. ಸೊ ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಅಂದರೆ ನಮಗೆ ಅಡ್ರೆಸ್ ಕನ್ಫ್ಯೂಷನ್ ಆಯಿತು. ಮ್ಯಾಪ್ ಹಾಕಿದರೂ ಸಹ ಅಲ್ಲಿ 3-4 ಕಡೆ ಒಂದೇ ಥರ ಚೌಟ್ರಿ ನೇಮ್ ಇಟ್ಟಿದ್ರು. ಸೊ ಅದಕ್ಕೆ ಕನ್ಫ್ಯೂಷನ್ ಆಗೋಗಿ ಸ್ವಲ್ಪ ರೂಟೆಲ್ಲ ಮಿಸ್ ಆಯಿತು. ನೈಟ್ ಟೈಮ್ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಮಿಸ್ ಆಯಿತು. ಬಟ್ ಎಸ್, ಫೈನಲಿ ಮ್ಯಾರೇಜ್ಗೆ ಹೋಗಿ ಅವಳು ಗಿಫ್ಟ್ ಎಲ್ಲ ಕೊಟ್ಟು ವಿಶ್ ಮಾಡಿ ಬಂದಳು. ಈಗ ಫಾರೆಸ್ಟ್ ಏರಿಯಾದಲ್ಲಿ ಸ್ಟಕ್ ಆಗಿದ್ದೀವಿ ನಾವು. ಇಲ್ಲಿ ಗೇಟ್ ಹಾಕ್ಬಿಟ್ಟಿದ್ದಾರೆ. ಮಾರ್ನಿಂಗ್ 6 o'clockಗೆ ಓಪನ್ ಮಾಡೋದಂತೆ. ಫುಲ್ಲು ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಬಸ್ ಇದೆ, ಕಾರ್ಸ್, ಲಾರೀಸು ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಟೈಮ್ ಈಗ
ಎಷ್ಟು ಟೈಮ್ 3 o'clock. ಕರೆಕ್ಟಾಗಿ 3:07 ಆಗಿದೆ. ಸೊ ಎಸ್. ಆ್ಯಂಡ್ ಹೊರಗಡೆ ಎಲ್ಲರೂ ಸ್ವಲ್ಪ ಜನ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಸ್ವಲ್ಪ ಜನ ಮಲ್ಕೊಂಡಿದ್ದಾರೆ. ನಾವು ಕಾರಲ್ಲಿ ಸ್ವಲ್ಪ ಹೊತ್ತು ನಿದ್ದೆ ಮಾಡೋದು, ಸ್ವಲ್ಪ ಹೊತ್ತು ನೇಚರ್ನ ಎಂಜಾಯ್ ಮಾಡೋದು. ಸೊ ಇದು ಕತೆ. ಆ್ಯಂಡ್ ನೋಡಿದ್ರಲ್ಲ, ನಾನು 3 o'clock ಮಾತಾಡ್ತಾ ಇದ್ದೀನಿ. ಸೊ ಎಸ್, ಯಾವುದೇ ವೆಹಿಕಲ್ಸ್ನ ಅವರು ಬಿಡ್ತಾ ಇರಲಿಲ್ಲ. ಚಾಮರಾಜನಗರ ಪ್ಲೇಸ್ ಅದು. ಸೊ ಅಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ, ಮತ್ತು ತುಂಬಾ ಘಾಟ್ ಸೆಕ್ಷನ್ ಇದೆ. ಇದು ಪೂರ್ತಿ ಫಾರೆಸ್ಟ್ ಏರಿಯಾ. ಹಾಗಾಗಿ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ, ಮತ್ತು ಪ್ರಾಣಿಗಳಿಂದ ನಮಗೂ ತೊಂದರೆ ಆಗುತ್ತೆ ಅಂತೇಳಿ ಸೊ ಅವರು ಗೇಟ್ ಹಾಕ್ಬಿಟ್ಟಿದ್ರು 3 o'clockಗೆ ಮಾರ್ನಿಂಗ್. ಆ್ಯಂಡ್ ಬೆಳಗ್ಗೆ 6 o'clockಗೆ ಗೇಟ್ ಓಪನ್ ಮಾಡಿ ಎಲ್ಲ ವೆಹಿಕಲ್ಸ್ನ ಬಿಟ್ಟಿತ್ತು. ಸೊ ನಂತರ ನಾವು ಹೊರಟ್ವಿ. ಸೊ ತುಂಬಾ ರಿಸ್ಕ್ ಪ್ಲೇಸ್ ಇದು. ನೈಟ್ ಟೈಮಲ್ಲಿ ಅವರು ಬಿಡಲ್ಲ. ಸೊ ಹಾಗಾಗಿ ಗೇಟ್ ಹಾಕ್ಬಿಟ್ಟಿರ್ತಾರೆ. ಆ್ಯಂಡ್ ಹೋಗ್ತಾ ದಾರಿಯಲ್ಲಿ ನಾವು ಅನಿಮಲ್ಸ್ ಎಲ್ಲ ನೋಡಿದ್ವಿ. ಜಿಂಕೆ, ನವಿಲು ಮತ್ತು ಆನೆ, ಸೊ ಆ ಥರದ್ದೆಲ್ಲ ನೋಡಿದ್ವಿ. ಬಟ್ ಏನಂದರೆ ಅದು ನನ್ನ ಒಂದು ಫೋನ್ಗೆ ಕ್ಯಾಪ್ಚರ್ ಆಗ್ತಾ ಇರಲಿಲ್ಲ. ಯಾಕಂದರೆ ನಾನು ಫೋನ್ ಹಿಡಿಯೋಷ್ಟರಲ್ಲಿ ಅದು ಮಾಯ ಆಗೋಗ್ತಾ ಇತ್ತು. ಜಿಂಕೆ ಜಾಸ್ತಿ ಇರೋ ಪ್ಲೇಸಸಲ್ಲಿ ನಾನು ಅಲ್ಲಿ ಇಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಎಸ್, ಮಾರ್ನಿಂಗ್ ಅಲ್ವಾ, ಸೊ ಒಂಥರ ನಿದ್ದೆ ಇಲ್ಲದೆ ಫುಲ್ಲು ಟಯರ್ಡ್ ಆಗಿಬಿಟ್ಟು ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಟ್ರಾವೆಲ್ ಅಂದ್ಕೊಳ್ತೀವಿ ಈಸಿ ಅಂತ, ಬಟ್ ಅಷ್ಟೊಂದು ಈಸಿ ಅಲ್ಲ. ಎಸ್. ಆ್ಯಂಡ್ ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಾರ್ನಿಂಗ್ ಟೈಮ್ ತುಂಬಾ ಒಂಥರ ಫ್ರೆಶ್ ಫೀಲ್ ಸಿಗ್ತಾ ಇತ್ತು. ಸೊ ಹೋಗ್ತಾ ದಾರಿಯಲ್ಲಿ ಮಳೆ ಬಿತ್ತು. ಆ್ಯಂಡ್ ನಾವು ಹೋಗಿ ರೀಚ್ ಆಗೋಷ್ಟರಲ್ಲಿ ಸಂಜೆ 6:30 ಆಗಿತ್ತು. ಸೊ ಅಂದರೆ ನಮಗೆ ತುಂಬಾ ಟೈಮ್ ತೊಗೊಳ್ತು. ಯಾಕಂದರೆ ನಾವು ಮ್ಯಾರೇಜ್ಗೆ ಹೋಗಿದ್ವಿ. ಸೊ ಅಲ್ಲಿ ಟೈಮ್ ಸ್ವಲ್ಪ ವೇಸ್ಟ್ ಆಯಿತು. ಮತ್ತು ಸ್ವಲ್ಪ ಮಿಸ್ ಆದ್ವಿ ರೂಟ್ಸು. ಮತ್ತು ಹೋಗಬೇಕಾದ್ರೆ ಮಳೆ ಬೀಳ್ತಾ ಇತ್ತು. ಸೊ ಡ್ರೈವಿಂಗಿಗೆ ಸ್ವಲ್ಪ ತೊಂದರೆ ಆಯಿತು. ಆಮೇಲೆ ಇನ್ನೇನಪ್ಪ, ಸೊ ಮನೆ ಬಿಟ್ಟಿದ್ದು ಸ್ವಲ್ಪ ಲೇಟು. ಸೊ ಹಾಗಾಗಿ ಎಲ್ಲನೂ ಎಲ್ಲಿ ನಮಗೆ ತೊಂದರೆ ಆಯಿತು ಅಂತಂದರೆ, ನಮ್ಮ ಒಂದು ಡೆಸ್ಟಿನೇಷನ್ಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ತುಂಬಾ ಲೇಟ್ ಆಗೋಯಿತು. ಆ್ಯಂಡ್ ಇಲ್ಲಿ ಅಂತೂ ಘಾಟ್ ಸೆಕ್ಷನ್ ತುಂಬಾ ಒಂಥರ ಹಾರಿಬಲ್ ಆಗಿತ್ತು. 24 ಏನೋ ಅದು ಇದಿರುತ್ತಲ್ಲ, ಸೊ ಅದನ್ನು ನಾವು ಕ್ರಾಸ್ ಮಾಡಬೇಕಾಗಿತ್ತು. ಅದೇನು ಅಂತ ಸರಿಯಾಗಿ ಗೊತ್ತಾಗ್ತಾಯಿಲ್ಲ ನನಗೆ. ಸೊ ಎಸ್, ನಾವು ಸಾಟರ್ಡೆ ಸಂಜೆ ಹೊರಟಿದ್ದು ಟ್ರಿಪ್ಗೆ. ಸೊ ಹೋಗಬೇಕಾದ್ರೆ ತುಂಬ ಪ್ರಾಬ್ಲಮ್ಸ್ ಆಯಿತು ಅಂತ ಹೇಳಿದೆ ಅಲ್ವಾ ಆಗಲೇ ನಾನು. ಸೊ ಹಾಗಾಗಿ ನಾವು ಹೋಗಿ ತಲುಪಿದ್ದು ತುಂಬಾ ಲೇಟ್ ಆಯಿತು. ತುಂಬಾ ಟ್ರಾವೆಲ್ ಮಾಡಿದ್ವಿ ನಾವು. ಸೊ ಎಸ್, 1 hour ನಾವು ಸ್ವಲ್ಪ ಬ್ರೇಕ್ ತೊಗೊಂಡ್ವಿ ಅಲ್ಲಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಮತ್ತು ಲಂಚ್ ಮಾಡೋದಕ್ಕೆಲ್ಲ. ಸೊ ಅಲ್ಲೆಲ್ಲ ನನಗೆ ವಿಡಿಯೋ ಮಾಡೋದಕ್ಕಾಗಿಲ್ಲ. ಆ್ಯಂಡ್ ನೋಡ್ಬೋದು ಜಿಂಕೆ ಅಲ್ಲಿ ಎಷ್ಟೊಂದಿದೆ. ಸೊ ಕಾರ್ ಫಾಸ್ಟಾಗಿ ಮೂವ್ ಆಗ್ತಾ ಇತ್ತಲ್ಲ, ಸೊ ಹಾಗಾಗಿ ನನಗೆ ಸರಿಯಾಗಿ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಆ್ಯಂಡ್ ನಾನಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದೆ ನೇಚರ್ನ ನೋಡಿಕೊಂಡು.
ಸೊ ಅದೊಂಥರ ಫೀಲ್ ಅದು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಸೊ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾಯಿತ್ತು. ಆ್ಯಂಡ್ ಇಲ್ಲಿ ನೋಡಿ ಫುಲ್ಲು ಮಾರ್ನಿಂಗ್ ಅಲ್ವಾ, ಸೊ ಹಾಗಾಗಿ ಫುಲ್ಲು ಮಂಜೆಲ್ಲ ಸೊ ಮೇಲ್ಗಡೆ ಎಲ್ಲ ಬೀಳ್ತಾ ಇತ್ತು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ನೇಚರ್. ಸೊ ಇದು ರೋಡ್ ಘಾಟ್ ಸೆಕ್ಷನ್ ಥರ, ಸೊ ಫುಲ್ಲು ಕ್ರಾಸಾಗಿ ಹೋಗ್ತೀವಲ್ವ, ಸೊ ಆ ಥರ. ಆ್ಯಂಡ್ ಹೋಗಬೇಕಾದ್ರೆ ಮಳೆ ಬಂತು. ಕೇರಳ ಹತ್ರ ನಾವು ರೀಚ್ ಆಗ್ತಾ ಇದ್ವಿ. ಸೊ ಅಲ್ಲಿ ಫುಲ್ಲು ಜೋರು ಮಳೆ, ವಿಂಡೋ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ವಿ. ಸೊ ಹಾಗಾಗಿ ನಿಮಗೆ ನಾನು ಕ್ಲಾರಿಟಿಯಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಎರಡು ಕಡೆ ವಿಂಡೋ ಕ್ಲೋಸ್ ಮಾಡಿಬಿಟ್ಟಿದ್ವಿ. ಆ್ಯಂಡ್ ಕಾರ್ ಓಡಿಸ್ತಾ ಇರ್ತಾರಲ್ವ, ಸೊ ಅವ್ರಿಗೂ ತೊಂದರೆ ಆಗಬಾರ್ದು. ಸೊ ಅದಕ್ಕೆ ನಾನು ವಿಂಡೋ ಕ್ಲೋಸ್ ಮಾಡಿಬಿಟ್ಟಿದ್ದೆ. ಸೊ ಹಾಗೆ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಮತ್ತು ನಮ್ಮ ಒಂದು ಕಾರ್ ಮಾತ್ರ ಹೋಗ್ತಾಯಿತ್ತು ಕೆಲವೊಂದು ಪ್ಲೇಸಸ್ಸಲ್ಲಿ. ಸೊ ಅಲ್ಲಿ ಸ್ವಲ್ಪ ಭಯ ಆಗ್ತಾಯಿತ್ತು. ಈ ಮೂವಿಯಲ್ಲೆಲ್ಲ ತೋರಿಸ್ತಾರಲ್ಲ, ಒಂದೇ ಒಂದು ಕಾರ್ ಹೋಗ್ತಾ ಇರುತ್ತೆ, ಸ್ಟಾಪ್ ಮಾಡಿಬಿಡ್ತಾರೆ, ಸೊ ಯಾರಾದರೂ ಬಂದು, ಸೊ ಆ ಥರ ಎಲ್ಲ ತಲೆಯಲ್ಲಿ ಓಡ್ತಾ ಇತ್ತು ನನಗೆ. ಎಸ್, ಅಫ್ಕೋರ್ಸ್ ಕೆಲವೊಂದು ಸಲ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಲ್ವ. ಕಾರಲ್ಲಿ ಸುಮ್ಮನೆ ಹಾಗೆ ಜೋಕ್ ಮಾಡಿಕೊಂಡು ನಾವು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಫೈನಲಿ ಬಂದು ರೀಚ್ ಆದ್ವಿ. ಯಾವ ಬೀಚ್ ಇದು? ಮಂಡಲ ಬೀಚ್. ಸೊ ಎಸ್, ಆ್ಯಂಡ್ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಈಗ ರೂಮ್ ಹುಡುಕ್ತಾ ಇದ್ವಿ. ನಮಗೆ ಬೀಚ್ ಹತ್ರ ಇರಬೇಕು, ಅಂದರೆ ಬೀಚ್ ವ್ಯೂ ಸಿಗಬೇಕು. ಸೊ ಅದಕ್ಕೆ ಆ ಥರ ರೂಮ್ನ ನೋಡ್ತಾ ಇದ್ವಿ. ಆ್ಯಂಡ್ ಆನ್ಲೈನಲ್ಲಿ ನೋಡಿದ್ದೀವಿ. ಸೊ ಎಸ್, ಆ್ಯಂಡ್ ಇನ್ನೊಂದು 10-15 ನಿಮಿಷದಲ್ಲಿ ರೂಮ್ ಬುಕ್ ಮಾಡಿಕೊಂಡು ರೂಮ್ಗೆ ಹೋಗಿ ಫ್ರೆಶಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸೊ ಆಮೇಲೆ ನೆಕ್ಸ್ಟು ಏನು ಮಾಡೋದು ಅಂತ ಯೋಚನೆ ಮಾಡೋದು. ಸೊ ಎಸ್, ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ನಿದ್ದೆ ಮಾಡಿಲ್ಲ, ಅದಕ್ಕೆ ಮಾತಾಡೋದಕ್ಕೂ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಸೊ ಓಕೆ, ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಆ್ಯಂಡ್ ರೂಮಿಗೆ ಬಂದು ನಾವು ರೆಸ್ಟ್ ಮಾಡಿದ್ವಿ. ನೆಕ್ಸ್ಟು ಎಲ್ಲೂ ಹೋಗಿಲ್ಲ. ರೂಮ್ ತುಂಬಾ ಚೆನ್ನಾಗಿತ್ತು. ವಾಶ್ರೂಮ್ ಅದೆಲ್ಲ ನೀಟಾಗಿತ್ತು, ಬೆಡ್ ಎಲ್ಲ. ಫಸ್ಟು ನಮಗೆ ವಾಶ್ರೂಮ್ ಅದೆಲ್ಲ ನೀಟಾಗಿರಬೇಕು, ಇಲ್ಲಾಂತಂದರೆ ನಿದ್ದೆ ಚೆನ್ನಾಗಿ ಮಾಡೋದಕ್ಕಾಗಲ್ಲ. ಸೊ ನೀಟಾಗಿ ಮೇಂಟೈನ್ ಮಾಡಿದರು. ಆ್ಯಂಡ್ AC ಕೂಡ ಇತ್ತು, ಆರಾಮಾಗಿ ನಿದ್ದೆ ಮಾಡಿದ್ವಿ. ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತಲ್ವ, ಸೊ ಹಾಗಾಗಿ ನಾವು ನೈಟ್ ಎಲ್ಲೂ ಹೋಗಿಲ್ಲ. ಡಿನ್ನರ್ ಮಾಡಿಬಿಟ್ಟು ರೂಮಲ್ಲೇ ರೆಸ್ಟ್ ಮಾಡಿದ್ವಿ. ಸೊ ಈ ಥರ ಇದೆ ರೂಮ್. ವ್ಯೂ ಬಾಲ್ಕನಿ ಎಲ್ಲ ಕೊಟ್ಟಿದ್ದಾರೆ. ಹತ್ರನೇ ಬೀಚ್ ಹತ್ರ ಸಿಗಲಿಲ್ಲ ನಮಗೆ ರೂಮು, ಸ್ವಲ್ಪ ದೂರದಲ್ಲೇ ಸಿಕ್ತು. ಅಂದರೆ ನಡ್ಕೊಂಡು ಹೋಗ್ಬೋದು ಬೀಚ್ಗೆ. ಸೊ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಡೇ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಓಕೆ, ಬಾಯ್.